ನಾಡು ಕಂಡ ಅಪರೂಪದ ಧೀಮಂತ ನಾಯಕ, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಶಿವಗಣಾರಾಧನೆ ಅಂಗವಾಗಿ ಸಂಯೋಜಿಸಿರುವಂಥ ನುಡಿ ನಮನ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಾಡಿನ ಎಲ್ಲ ಗೌರವಾನ್ವಿತ ಮಠಾಧೀಶರೇ, ರಾಜ್ಯದ ಮುಖ್ಯಮಂತ್ರಿಗಳವರೇ, ಉಪಮುಖ್ಯಮಂತ್ರಿಗಳವರೇ, ಮಾಜಿ ಮುಖ್ಯಮಂತ್ರಿಗಳವರೇ, ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ಪಾಟೀಲ್ರವರೇ, ದುಃಖ ತಪ್ತ ಶಾಮನೂರು ಕುಟುಂಬದ ಸಮಸ್ತ ಪರಿವಾರದವರೇ, ಅವರ ಅಭಿಮಾನದ ಕರೆಗೆ ಓಗೊಟ್ಟು ಬಂದಿರುವಂಥ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕರ್ನಾಟಕ ರಾಜ್ಯದ ಚಾರಿತ್ರಿಕ ಇತಿಹಾಸದಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಹೆಸರು ಅವಿಸ್ಮರಣೀಯವಾದಂಥದ್ದು. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕ್ರಿಯಾಶೀಲರಾಗಿ, ಜನಾನುರಾಗಿ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡು ನಾಡು ನುಡಿಗಳ ಸಂವರ್ಧನೆಗಾಗಿ ಮತ್ತು ಆಧ್ಯಾತ್ಮದ ಭಾವನೆಗಳನ್ನು ಪುನರುತ್ಥಾನಗೊಳಿಸಲಿಕ್ಕೆ ಶ್ರಮಿಸಿದಂಥ ಹಿರಿಯ ಜೀವ. 94 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ಇತ್ತೀಚೆಗೆ ಅವರು ಅಗಲಿ ಹೋಗಿದ್ದು ಇಡೀ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಗರಸಭೆಯ ಸದಸ್ಯರಾಗಿ, ಶಾಸಕರಾಗಿ, ಸಂಸದರಾಗಿ, ರಾಜ್ಯದ ಸಚಿವರಾಗಿ ಅವರು ಮಾಡಿದಂಥ ಜನಾನುರಾಗಿ ಸತ್ಕಾರ್ಯಗಳು ಎಲ್ಲರ ಮನದಂಗಳದಲ್ಲಿ ಸದಾ ಹಸಿರಾಗಿವೆ. ಅವರಲ್ಲಿ ಸಾಮಾಜಿಕ ಕಳಕಳಿ, ಈ ನಾಡಿನ ಮಠಗಳ ಮೇಲೆ ಇಟ್ಟುಕೊಂಡಿರುವಂಥ ಅಭಿಮಾನ ಯಾವುದೇ ಶಬ್ದಗಳಿಂದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆ ಮಹಾನಗರಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಂಥ ಮುತ್ಸದ್ದಿ ರಾಜಕಾರಣಿ, ಜಾತಿ ಮತ ಪಂಥಗಳೆನ್ನದೆ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಎಲ್ಲರೊಂದಿಗೆ ಬೆರೆತು ಬಾಳಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಮನುಷ್ಯನಿಗೆ ಹುಟ್ಟು ಎಷ್ಟು ಸಹಜವೋ, ಹುಟ್ಟಿದಂಥ ಮನುಷ್ಯನಿಗೆ ಮರಣವೂ ಕೂಡ ಅಷ್ಟೇ ನಿಶ್ಚಿತವಾದಂಥದ್ದು. ಆದರೆ ಈ ಹುಟ್ಟು ಸಾವುಗಳ ಮಧ್ಯದ ಬದುಕಿನಲ್ಲಿ ಅವರು ಸಾಧಿಸಿದಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ
ಸಹಸ್ರಾರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ. ಒಬ್ಬ ರಾಜಕಾರಣಿ ಆಗಿದ್ರೂ ಕೂಡ ಅವರೊಬ್ಬ ಶ್ರೇಷ್ಠ ದೈವ ಭಕ್ತರಾಗಿದ್ರು. ಈ ದಾವಣಗೆರೆ ನಗರದಲ್ಲಿ ಎಷ್ಟು ದೇವಾಲಯಗಳದಾವ, ಆ ಎಲ್ಲ ದೇವಾಲಯಗಳಿಗೆ ಜೀವ ತುಂಬಿದಂಥ, ಅವುಗಳನ್ನು ಪುನರುತ್ಥಾನಗೊಳಿಸಿದಂಥ ಶ್ರೇಯಸ್ಸು ಕೂಡ ಅವರ ಪಾಲಿಗೆ ಸಲ್ತಾ ಇದೆ. ಅವರ ಬಗ್ಗೆ ಈಗಾಗಲೇ ಈ ನಾಡಿನ ಅನೇಕ ಮಠಾಧೀಶರು, ಮಾಜಿ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮನ ತುಂಬಿ ಭಾವ ತುಂಬಿ ಕೊಂಡಾಡಿದ್ದಾರೆ. ಬಹುಶಃ ಅವರು ಯಾವಾಗಲೂ ಹೊಗಳಿಕೆಗೆ ಹಿಗ್ಗುವಂಥವರಲ್ಲ, ತೆಗಳಿಗೆಗೆ ಕುಗ್ಗುವಂಥ ವ್ಯಕ್ತಿತ್ವ ಅವರದಾಗಿದ್ದಿಲ್ಲ. ಕರ್ತವ್ಯದ ಕಾಲುದಾರಿ, ಕೀರ್ತಿಯ ಹೆದ್ದಾರಿ ಅಂತ ತಿಳಿದು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸಿಕೊಂಡು ಬಂದರು. ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಮತ್ತು ರೈತರ ಬಗ್ಗೆ ಅವರಿಗೆ ಎಲ್ಲಿಲ್ಲದಂಥ ಕಳಕಳಿಯ ಮನೋಭಾವ ಇತ್ತು ಅನ್ನೋದನ್ನು ಮರೆಯುವಂತಿಲ್ಲ. ಬಹುಶಃ ಅವರು ತಮ್ಮ ಜೀವಿತ ಕಾಲದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದಂಥ ಭಗೀರಥ ಅಂತ ಹೇಳಿದರೆ ತಪ್ಪಾಗಲಾರದು. ಸಮಾಜಕ್ಕೆ, ಧರ್ಮಕ್ಕೆ ಏನಾದರೂ ಸಂಕಷ್ಟ ಬಂದಾಗ ಗಟ್ಟಿಯಾದಂಥ ಧ್ವನಿಯಲ್ಲಿ ಮಾತನಾಡುವಂಥ ಒಂದು ಸ್ವಭಾವವೂ ಕೂಡ ಅವರಿಗಿತ್ತು ಅನ್ನೋದನ್ನು ನಾವಿಲ್ಲಿ ನೆನಪಿಸಿಕೊಡ್ಬೇಕಾಗಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರ ಅಧಿಕಾರ ಇರುವ ತನಕ ಸಮಾಜದ ಒಕ್ಕಟ್ಟಿಗಾಗಿ, ಸಾಮರಸ್ಯದ ಒಂದು ಸೌಹಾರ್ದತೆಯನ್ನು ಉಂಟು ಮಾಡುವುದಕ್ಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಮಾಡಿದರು ಅನ್ನುವಂಥ ಸತ್ಯವನ್ನು ನಾವೆಲ್ಲ ಅರಿಯಬೇಕಾಗ್ತಾ ಇದೆ. ಅವರನ್ನು ಯಾರು ಎಷ್ಟೇ ಕೊಂಡಾಡಿದರೂ ಕೂಡ ಮುಗಿಯಲಾರದಂಥ ವಿಚಾರಗಳು. ಒಬ್ಬ ಸಾಮಾನ್ಯ ಜೀವನದಿಂದ ಅವರು ಬಹಳ ಎತ್ತರದ ಮಟ್ಟಕ್ಕೆ ಬೆಳೆದುಕೊಂಡು ಬಂದರು. ಅದಕ್ಕೇನು ಕಾರಣ ಅಂದ್ರೆ ಕಾಯಕದಲ್ಲಿ ನಿಷ್ಠೆ. ಯಾರಿಗಾದರೂ ಏನಾದರೂ ಮಾತು ಕೊಟ್ಟರೆ ಆ ಮಾತಿನಂತೆ ನಡೆದುಕೊಳ್ಳುವಂಥ ಆದರ್ಶ ಗುಣ ಅವರಲ್ಲಿ ಇರುವ ಕಾರಣ ಒಂದು ಸಮುದಾಯದ ಜನ ಅಲ್ಲ, ಎಲ್ಲ ಸಮುದಾಯದ ಜನ ಅವರನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು. ಆ ಕಾರಣದಿಂದಾಗಲೇ ಅವರು ಅಗಲಿ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದನ್ನು ನೋಡಿದ್ದೀರಿ. ಇವತ್ತವರು ಶಿವಗಣಾರಾಧನ ನುಡಿನಮನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿರಿ ಅಂದರೆ ಈ ವೇದಿಕೆಯ ಮೇಲೆ ಬೇರೆ ಬೇರೆ ಪ್ರಾಂತ ಪ್ರದೇಶಗಳಿಂದ ಆಗಮಿಸಿದಂಥ ಮಠಾಧೀಶರ ಸಂಖ್ಯೆಯನ್ನು ನೋಡಿದಾಗ
ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಅವರೆಲ್ಲ ಇಟ್ಟಂತ ಅಭಿಮಾನ ಏನಿದೆ ಅದುವೇ ಅವರೆಲ್ಲರ ಬರುವಿಕೆಗೆ ಕಾರಣ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತಾ ಇದೆ. ಇಷ್ಟೆಲ್ಲ ನಾಡಿಗಾಗಿ ಸಮಾಜಕ್ಕಾಗಿ ದುಡಿದಂತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಕರ್ನಾಟಕ ರಾಜ್ಯದಿಂದ ಕೊಡಮಾಡಲ್ಪಡುವಂತ ಕರ್ನಾಟಕ ರತ್ನ ಅನ್ನುವಂಥ ಒಂದು ಪ್ರಶಸ್ತಿ ಏನಿದೆ, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಮರಣೋತ್ತರವಾಗಿ ಸರ್ಕಾರ ಘೋಷಣೆ ಮಾಡಿದರೆ ನಿಜವಾಗಲೂ ಅವರು ಈ ನಾಡಿಗೆ ಸಲ್ಲಿಸಿದಂತಹ ಸೇವೆ ಸಾರ್ಥಕವಾಗ್ತಾ ಇದೆ. ಒಂದು ಮಾತು ನೀವು ತಿಳ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾದಂಥ ನಿಷ್ಠೆಯನ್ನ ಇಟ್ಕೊಂಡಂಥವರು, ಅತ್ತಿತ್ತ ಎಲ್ಲಿಯೂ ಕೂಡ ಹೋಗಲಾರದಂಥ ಆದರ್ಶ ವ್ಯಕ್ತಿತ್ವ ಅವರದಾಗಿತ್ತು. ಮೇಲಾಗಿ ಅವರು ಸಮಾಜದ ಬಗ್ಗೆ ಏನಾದರೂ ತೊಂದರೆ ತಾಪತ್ರೆಗಳು ಬಂದಾಗ ನಾನು ಆ ಪಕ್ಷದಲ್ಲಿ ಇದ್ದೇನೆ ಅನ್ನುವಂಥ ಭಯಭೀತಿಯನ್ನು ಇಟ್ಕೊಳ್ಳದೆ ನೇರವಾದಂಥ ಸ್ಪಷ್ಟವಾದಂಥ ಮಾತಿನಲ್ಲಿ ಸಮಾಜದ ಐಕ್ಯತೆಗಾಗಿ ಶ್ರಮಿಸಿದರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಹುಶಃ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ಕಂಡ್ರೆ ಅವರಿಗೆ ಬಹಳ ಪ್ರೀತಿ. ಅವರಿಲ್ಲದೆ ಬಹಳ ಕೆಲಸಗಳನ್ನು ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಷ್ಟೇ ಒತ್ತಡ ಇದ್ದಾಗ್ಯೂ ಕೂಡ ಈ ದಾವಣಗೆರೆ ಮಧ್ಯವರ್ತಿ ಕರ್ನಾಟಕದ ಈ ಜಾಗಕ್ಕೆ ಬಂದು ಅವರೆಲ್ಲರ ಅಭಿಮಾನಿಗಳಿಗೆ ಕರ್ನಾಟಕ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಘೋಷಣೆಯನ್ನ ಮಾಡಿದರೆ ಇಡೀ ರಾಜ್ಯದ ಜನ ಸಂತೋಷ ಪಡಲಿಕ್ಕೆ ಸಾಧ್ಯತೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ರೂ ತಮ್ಮ ರಾಜ್ಯ ಸಚಿವ ಸಂಪುಟದಲ್ಲಿ ಇಟ್ಟು ತೀರ್ಮಾನ ಕೈಗೊಂಡು ಆ ಅತ್ಯುನ್ನತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡಮಾಡುವಂಥದ್ದು ಸೂಕ್ತ ಮತ್ತು ಸಮಂಜಸ. ಬಹುಶಃ ಅವರು ತಮ್ಮ ಜೀವಮಾನದವರೆಗೆ ಕಾಂಗ್ರೆಸ್ ಪಕ್ಷದ ಖಜಾಂಚಿಗಳಾಗಿ ಸೇವಾ ಮಾಡಿದಂಥ ಕೀರ್ತಿ ಅವರಿಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಖಜಾಂಚಿ ಸ್ಥಾನದಿಂದ ಯಾರ ಅಧಿಕಾರಕ್ಕೆ ಬಂದರೂ ಅವರನ್ನ ಜಾಗದಿಂದ ಕಡಿಮೆ ಮಾಡಲಿಲ್ಲ. ಕಾರಣ ಏನು ಅಂದ್ರೆ, ಪಕ್ಷ ಸಂಕಷ್ಟ ಕಾಲದಲ್ಲಿರುವಾಗ ಆ ಪಕ್ಷದ ಖಜಾಂಚಿಗಳಾಗಿ ಏನು ಸಂಪನ್ಮೂಲಗಳನ್ನು ಕೊಡಬೇಕು ಅಂತ ಎಲ್ಲ ಸಂಪನ್ಮೂಲಗಳನ್ನು ಕೊಡುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನ ತಂದಂತ ಧೀಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತವರ ನುಡಿನಮನ ಕಾರ್ಯಕ್ರಮದಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳು ಬಿ.ಎಸ್. ಯಡಿಯೂರಪ್ಪನವರಾಗಲಿ, ಜಗದೀಶ್ ಶೆಟ್ಟರ್ ಅವರಾಗಲಿ, ಬಸವರಾಜ ಬೊಮ್ಮಾಯಿಯವರಾಗಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಅವರು ಹೇಳಿದರು. ಸಮಾಜಕ್ಕೆ ಸಂಕಷ್ಟ ಬಂದಾಗ ಅಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿ.ಎಸ್. ಯಡಿಯೂರಪ್ಪನವರು ಇದ್ರು. ಬಿ.ಎಸ್. ಯಡಿಯೂರಪ್ಪನವರು ಒಂದೇ ಮಾತು ಹೇಳಿದರು,
ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಯಾವ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಕಾರ ಇದೆ ಅಂತ ಹೇಳಿದಂಥ ಆದರ್ಶ ವ್ಯಕ್ತಿ BS ಯಡಿಯೂರಪ್ಪನವರು. ಪಕ್ಷಗಳು ಬೇರೆ ಬೇರೆ ಆದರೂ ಧರ್ಮದ ವಿಚಾರ ಬಂದಾಗ ತಮ್ಮ ನಿಲುವನ್ನು ಗಟ್ಟಿಯಾಗಿ ಪ್ರತಿಪಾದಿಸಿದಂಥ ಶ್ರೇಯಸ್ಸು ಕೂಡ ಅವರಿಗಾಗಿದೆ. ಬಹುಶಃ ಇಂಥ ಒಂದು ಅಪೂರ್ವ ನುಡಿನಮನ ಸಮಾರಂಭದಲ್ಲಿ ಇಲ್ಲಿ ಸೇರಿದಂಥ ಮಠಾಧೀಶರು ಬೇರೆ ಎಲ್ಲಿಯೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಸೇರಿಲ್ಲ. ಅದಕ್ಕೆ ಕಾರಣ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಒಂದು ದೈವ ಭಕ್ತಿ, ಅವರು ಮಾಡಿದಂಥ ಸೇವೆನೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿದೆ ಅಂತ ಹೇಳಬೇಕಾಗ್ತಾ ಇದೆ. ಇವತ್ತು ಅವರಿಗೆ 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಅವರೆಲ್ಲರಿಗೂ ಕೂಡ ಭೌತಿಕ ಸಂಪತ್ತಿನ ಜೊತೆಗೆ ಧಾರ್ಮಿಕವಾದಂಥ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಅವರು ಮಾಡಿದರು ಅನ್ನುವುದನ್ನು ಮರೆಯುವಂತಿಲ್ಲ. ಇವತ್ತು ಅಂಥ ಗುರುತರವಾದಂಥ ಜವಾಬ್ದಾರಿಯನ್ನು ಬಿಟ್ಟು ಅವರು ಅಗಲಿ ಹೋಗಿದ್ದಾರೆ. ಶಾಮನೂರು ಕುಟುಂಬದವರ ಆ ಜವಾಬ್ದಾರಿ ಕೆಲಸವನ್ನು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾದಂಥ ಶಾಮನೂರು ಮಲ್ಲಿಕಾರ್ಜುನ ಅವರು, ಸಂಸದರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗುವುದರ ಮೂಲಕ ದಾವಣಗೆರೆ ಅಭಿವೃದ್ಧಿ, ಸರ್ವ ಜನಾಂಗಗಳ ಬಗ್ಗೆ ಒಂದು ಸಾಮರಸ್ಯದ ಮನೋಭಾವನೆಗಳನ್ನು ಬೆಳೆಸುವಂಥ ಜವಾಬ್ದಾರಿ ಅವರದಾಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಸಮಯ ಬಹಳ ಆಗಿರುವುದರಿಂದ ಇನ್ನೂ ಅನೇಕ ಮಠಾಧೀಶರು ಮಾತನಾಡುವ ಕಾರಣದಿಂದ ಹೆಚ್ಚಿಗೆ ಏನನ್ನೂ ಕೂಡ ಹೇಳದೆ ಈ ಅಪೂರ್ವ ನುಡಿನಮನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಶಾಮನೂರು ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲಿರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶುಭ